ರೆಡ್ ಸೆಲ್ ಇಂಡಿಸಿಸ್. ಸೊ ಇದರಲ್ಲಿ ಯಾವುದೆಲ್ಲ ಬರುತ್ತೆ? ಫಸ್ಟ್ ಒನ್ ಇಸ್ ಎಮ್ ಸಿ ವಿ. ಎಮ್ ಸಿ ವಿ ಅಂದರೆ ಏನು? ಮೀನ್ ಸೆಲ್ ವಾಲ್ಯೂಮ್. ಸೊ ಇದು ಮೆಷರ್ ಆಫ್ ಎವ್ರೇಜ್ ಸೈಜ್ ಆಫ್ ದ ಆರ್ ಬಿ ಸಿ. ಸೊ ಆರ್ ಬಿ ಸಿಸ್ ಎಲ್ಲ ಒಟ್ಟು ಸೇರಿಸಿ ಎಷ್ಟು ಸೈಜ್ ಇದೆ ಅನ್ನೋದು ಡಿಟೆಕ್ಟ್ ಮಾಡುತ್ತೆ. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಪಿ ಸಿ ವಿ ಡಿವೈಡೆಡ್ ಬೈ ಆರ್ ಬಿ ಸಿ ಕೌಂಟ್ ಇಂಟು 10. ಸೊ ಇದು ಮೆಷರ್ ಮಾಡೋ ಯೂನಿಟ್ ಯಾವುದು? ಫೆಮ್ಟೋ ಲೀಟರ್. ನಾರ್ಮಲ್ ಎಷ್ಟು ರೇಂಜು? 80 to 100 ಫೆಮ್ಟೋ ಲೀಟರ್. ಯಾವಾಗ ಜಾಸ್ತಿ ಇರುತ್ತೆ ಇದು? ಮೆಗಲೋಬ್ಲಾಸ್ಟಿಕ್ ಅನಿಮಿಯಾದಲ್ಲಿ, ಯಾಕಂದರೆ ಸೈಜ್ ದೊಡ್ಡದಿರುತ್ತೆ. ಇಲ್ಲ ನ್ಯೂಬೋರ್ನ್ ಸೆಲ್ಸಲ್ಲಿ, ನ್ಯೂಬೋರ್ನ್ ಸೆಲ್ಸ ಸೈಜ್ ದೊಡ್ಡದಿರುತ್ತೆ. ಅದೇ ಥರ ಡಿಕ್ರೀಸ್ ಎಮ್ ಸಿ ವಿ ಯಾವಾಗಿರುತ್ತೆ? ಮೈಕ್ರೋಸಿಟಿಕ್ ಹೈಪೋಕ್ರೋಮಿಕ್ ಅನಿಮಿಯಾ. ಯಾಕೆ? ಸೆಲ್ ಸೈಜ್ ಕಮ್ಮಿ ಇರುತ್ತೆ. ದೆನ್ ಎಮ್ ಸಿ ಎಚ್ ಅಂದರೆ ಏನು? ಮೀನ್ ಸೆಲ್ ಹಿಮೋಗ್ಲೋಬಿನ್. ಸೊ ಇಟ್ ಇಸ್ ಎವ್ರೇಜ್ ಅಮೌಂಟ್ ಆಫ್ ಹಿಮೋಗ್ಲೋಬಿನ್ ಇನ್ ಅ ಸಿಂಗಲ್ ಆರ್ ಬಿ ಸಿ. ಒಂದು ಸಿಂಗಲ್ ಆರ್ ಬಿ ಸಿಯಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಇದೆ ಎವ್ರೇಜ್ ಆಗಿ? ದಟ್ ಈಸ್ ಮೀನ್ ಸೆಲ್ ಹಿಮೋಗ್ಲೋಬಿನ್. ಸೊ ಫಾರ್ಮುಲಾ ಏನು? ಹಿಮೋಗ್ಲೋಬಿನ್ ಡಿವೈಡೆಡ್ ಬೈ ಆರ್ ಬಿ ಸಿ ಕೌಂಟ್ ಇಂಟು 10. ಸೊ ಮೆಷರ್ ಮಾಡೋ ಯೂನಿಟ್ ಯಾವುದು? ಪಿಕೋಗ್ರಾಮ್. ಸೊ ನಾರ್ಮಲ್ ರೇಂಜ್ ಎಷ್ಟು? 27 to 32 ಪಿಕೋಗ್ರಾಮ್. ಯಾವಾಗ ಕಮ್ಮಿ ಇರುತ್ತೆ? ಮೈಕ್ರೋಸಿಟಿಕ್ ಹೈಪೋಕ್ರೋಮಿಕ್ ಅನಿಮಿಯಾದಲ್ಲಿ. ಯಾವಾಗ ಜಾಸ್ತಿ ಇರುತ್ತೆ? ಮ್ಯಾಕ್ರೋಸಿಟಿಕ್ ಅನಿಮಿಯಾದಲ್ಲಿ. ಓಕೆ, ನೆಕ್ಸ್ಟ್ ಥರ್ಡ್ ಇಂಡಿಸಿಸ್ ಇಸ್ ಮೀನ್ ಸೆಲ್ ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್, ಎಮ್ ಸಿ ಹೆಚ್ ಸಿ. ಸೊ ಇದೇನು ಮಾಡುತ್ತೆ? 1 ಲೀಟರ್ ಆರ್ ಬಿ ಸಿ ಪ್ಯಾಕ್ ಸೆಲ್ಲಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಇದೆ ಎವ್ರೇಜ್ ಆಗಿ, ಕಾನ್ಸಂಟ್ರೇಷನ್ ಹಿಮೋಗ್ಲೋಬಿನ್ ಎಷ್ಟು ಅನ್ನೋದು ಡಿಟೆಕ್ಟ್ ಮಾಡುತ್ತೆ. ಓಕೆ, ಇನ್ 1 ಲೀಟರ್ ಆಫ್ ಪ್ಯಾಕ್ ಸೆಲ್. ಫಾರ್ಮುಲಾ ಏನು? ಹಿಮೋಗ್ಲೋಬಿನ್ ಡಿವೈಡೆಡ್ ಬೈ ಪಿ ಸಿ ವಿ ಇಂಟು 100. ನಾರ್ಮಲ್ ರೇಂಜ್ ಎಷ್ಟು? 30 to 35 ಗ್ರಾಮ್ ಪರ್ ಡೆಸಿಲೀಟರ್. ಯಾವಾಗ ಜಾಸ್ತಿ ಇರುತ್ತೆ? ಹೆರಿಡಿಟ್ರಿ ಸ್ಪ್ಯೂರೋಸೈಟೋಸಿಸಲ್ಲಿ. ಯಾವಾಗ ಕಮ್ಮಿ ಇರುತ್ತೆ? ಮೈಕ್ರೋಸಿಟಿಕ್ ಹೈಪೋಕ್ರೋಮಿಕ್ ಅನಿಮಿಯಾದಲ್ಲಿ. ಒನ್ ಮೋರ್ ಇಸ್ ದೇರ್, ದಟ್ ಈಸ್ ರೆಡ್ ಸೆಲ್ ಡಿಸ್ಟ್ರಿಬ್ಯೂಷನ್ ವಿಡ್ತ್, ಆರ್ ಡಿ ಡಬ್ಲ್ಯೂ. ಓಕೆ, ಸೊ ಇದೇನು ಡಿಟೆಕ್ಟ್ ಮಾಡುತ್ತೆ? ವೇರಿಯೇಷನ್ ಇನ್ ದ ಸೈಜ್ ಆಫ್ ದ ಆರ್ ಬಿ ಸಿ. ಸೊ ಆರ್ ಬಿ ಸಿ ಸೈಜು ಎಷ್ಟು ವೇರಿ ಆಗಿದೆ ಅನ್ನೋದು ಡಿಟೆಕ್ಟ್ ಮಾಡುತ್ತೆ. ಓಕೆ, ಸೊ ಈ ವೇರಿಯೇಷನ್ ಇನ್ ದ ಸೈಜ್ ಆಫ್ ಆರ್ ಬಿ ಸಿಗೆ ಹೆಸರೇನು? ಆನೈಸೋಸೈಟೋಸಿಸ್. ಇದು ಯಾವಾಗ ಜಾಸ್ತಿ ಇರುತ್ತೆ? ಇನ್ ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ನಾರ್ಮಲ್ ರೇಂಜ್ ಎಷ್ಟು? 9 to 14.5.